ಕಾರ್ಯಕರ್ತನ ಹತ್ಯೆಗೆ ಕರಾವಳಿ ಕೋತ ಸುಹಾಸ್ ಕೊಲೆ ಕೇಸರಿ ನಾಯಕರು ಕೆಂಡಾಮಂಡಲ. ಸುಹಾಸ್ ಹತ್ಯೆಗೆ ಪೊಲೀಸರ ಸಾಥ್. ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ಮುಖಂಡರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಪೊಲೀಸರ ವೈಫಲ್ಯವೇ ಹಿಂದೂ ಕಾರ್ಯಕರ್ತನ ಕೊಲೆಗೆ ಕಾರಣ ಅಂತ ಆರೋಪಗಳು ಕೇಳಿಬರ್ತಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಂತ ಬಿಜೆಪಿ ಆರೋಪಿಸಿ ನಾಯಕರು ಆರೋಪಿಸ್ತಾ ಇದ್ದಾರೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಚಾ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸುಹಾಸ್ ಮೇಲೆ ದಾಳಿ ಆಗೋ ಬಗ್ಗೆ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು. ಆತ್ಮರಕ್ಷಣೆಗೂ ಗನ್ ಇಟ್ಕೊಳ್ಳೋದಕ್ಕೆ ಪೊಲೀಸರು ಅವಕಾಶವನ್ನು ಕೊಡಲಿಲ್ಲ. ಸುಹಾಸ್ ಬಳಿ ಯಾವುದೇ ಆಯುಧ ಇರಲಿಲ್ಲ ಅಂತ ತಿಳಿದೆ ಹತ್ಯೆ ಮಾಡಲಾಗಿದೆ. ಪೊಲೀಸ್ ಇಲಾಖೆಯಲ್ಲಿ ಮುಸ್ಲಿಂ ಅಧಿಕಾರಿಗಳೇ ಹೆಚ್ಚಿದ್ದಾರೆ. ಈ ಹತ್ಯೆ ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ಹರೀಶ್ ಪೂಂಜಾ ಆರೋಪಿಸಿದ್ದಾರೆ. 100ಕ್ಕೆ 100 ನಾನು ಹೇಳ್ತೇನೆ, ಪೊಲೀಸ್ ಇಲಾಖೆನೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಒಂದು ತಿಂಗಳ ಹಿಂದೆ ಹತ್ಯೆಗೆ ಸಂಚನ್ನು ರೂಪಿಸಿದ್ದಾರೆ ಅನ್ನುವಂಥದ್ದು. ಸೊ ಆ ಒಂದು ಇನ್ಫಾರ್ಮೇಷನ್ ಇದ್ದಾಗ ರಕ್ಷಣೆಯನ್ನು ಕೊಡಬೇಕಿತ್ತು ಪೊಲೀಸ್ ಇಲಾಖೆ. ಇಲ್ಲದಿದ್ದರೆ ಅವರಿಗೆ ಆತ್ಮರಕ್ಷಣೆಗೋಸ್ಕರ ಆಯುಧಕ್ಕೆ ಅನುಮತಿಯನ್ನಾದರೂ ಕೊಡಬೇಕಿತ್ತು. ಇದು ಎಲ್ಲವನ್ನು ತೆಗೆಸಿ ಬರೀ ಕೈಯಲ್ಲಿ ಅವರನ್ನು ಓಡಾಡಿಸ್ತಕ್ಕಂಥ ಕೆಲಸದ ಹಿಂದೆ ಯಾವ ಉದ್ದೇಶ ಇದೆ? ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಒಂದು ಕಡೆಯಲ್ಲಿ ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟಿದ್ದಾರೆ. ಅದರಿಂದಾಗಿ ನಾನು ಹೇಳ್ತಕ್ಕಂಥ ರಾಷ್ಟ್ರೀಯ ತನಿಖಾ ದಳ ಇದನ್ನು ತನಿಖೆ ಮಾಡಬೇಕಂತ. ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗಲ್ಲ. ಈ ಸರ್ಕಾರದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನ್ ಬೇಕಾದ್ರೂ ಆಗತ್ತೆ, ರಾಜ್ಯದ ಪೊಲೀಸರನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಕಿಡಿಕಾರಿದ್ರು. ಇನ್ನು ಸುಹಾಸ್ ಹಂತಕರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ರು. ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕಾ ಬೇಡ? ಪೊಲೀಸ್ ಯಾಕೆ ಗನ್ಮ್ಯಾನ್ ಕೊಡಲಿಲ್ಲ? ಪೊಲೀಸ್ ಗನ್ಮ್ಯಾನ್ ಕೊಡಬೇಕಾಗಿತ್ತಲ್ಲ. ಅವರಲ್ಲಿ ಶಸ್ತ್ರಗಳಿತ್ತು, ಅದನ್ನು ಇವರು ತೆಗೆದು ಬಿಟ್ಟಿದ್ದಾರೆ. ಹಾಗೆ ಇವರೇ ಸುದ್ದಿ ಕೊಟ್ಟಿದ್ದಾರಾ, ಅವರ ಕೈಯಲ್ಲಿ ಏನಿಲ್ಲ, ನೀವು ಆಕ್ರಮಣ ಮಾಡಬಹುದು ಅಂತ ಹೇಳಿದಾರಾ ಅಂತ ಹೇಳುವಂಥ ಒಂದು ಸಂಶಯ. ಯಾಕೆಂದರೆ ಏನು ಬೇಕಾದ್ರೂ ಆಗ್ಬೋದು ಈ ಸರ್ಕಾರ ಇದ್ದಾಗ. NIA ಬರಬೇಕು, ಅದರಲ್ಲಿ ಪ್ರಶ್ನೆ ಇಲ್ಲ. ಇವರನ್ನು ನಂಬುದೇ ಆಗಿರಿ, ಇವರನ್ನು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಬೇಕಾದ ಮಾಡ್ಬೋದು ಅಂತನ್ನುವಂಥ ಮುಸ್ಲಿಮರು ಈ ದೇಶದಲ್ಲಿ ನಡ್ಕೊಳ್ತಾ ಇರುವಂಥ ರೀತಿ ಇದೆಯಲ್ಲ, ಇದಕ್ಕೆ ಹಿಂದೂ ಸಮಾಜನೇ ಉತ್ತರ ಕೊಡುತ್ತೆ. ಇನ್ಮೇಲೆ ಕಾಂಗ್ರೆಸ್ ಕುಮ್ಮ ಕೊಡ್ತಾ ಇದೆ. ಕಾಂಗ್ರೆಸ್ ಅಪೀಸ್ಮೆಂಟಿನ ಪರಿಣಾಮದಿಂದ ಕಾಂಗ್ರೆಸ್ಸಿಗೆ ಬರೇ ಅವರ ಮತ ಬೇಕು, ಅವ್ರ ಓಟ್ ಬೇಕು, ಅದರಿಂದ ಅಧಿಕಾರ ಬೇಕಾಗಿದೆ ಅಷ್ಟೇ ವಿನಃ ಈ ಕೊಲೆಯ ಸಂದೇಶ ಕೊಡ್ತಾ ಇದೆ. ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ಪೂರ್ವ ನಿಯೋಜಿತ. ಗೃಹ ಸಚಿವರು ಬದುಕಿದ್ದಾರಾ? ವಿಜೇಂದ್ರ ಆಕ್ರೋಶ. ಸುಹಾಸ್ ಹತ್ಯೆ ಖಂಡಿಸಿ ರಾಜ್ಯ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸುಹಾಸ್ ಹತ್ಯೆ ಪೂರ್ವ ನಿಯೋಜಿತವಾಗಿದ್ದು ಗೃಹ ಸಚಿವರು ಬದುಕಿದ್ದಾರಂತ ಪ್ರಶ್ನೆ ಕೇಳಿದರು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ 56 ಹಿಂದೂ ಕಾರ್ಯಕರ್ತರ ಕೊಲೆಯಾಗಿದೆ. ಕಾಂಗ್ರೆಸ್ ಬಂದಾಗಲೆಲ್ಲ ಪಾಕ್ ಜಿಂದಾಬಾದ್ ಅಂತ ಕೂಗೋರು, ಪಾಕ್ ಬಾವುಟ ಹಾರಿಸೋರು ಹೆಚ್ಚಾಗ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು. ದೇಶದ್ರೋಹಿಗಳನ್ನ ಬೇರು ಸಮೇತ ಕಿತ್ತಾಕಬೇಕು, ಇಲ್ಲದೇ ಇದ್ರೆ ಭಾರತಕ್ಕೆ ಉಳಿಗಾಲ ಇಲ್ಲ ಅಂತ MLC CT ರವಿ ಹೇಳಿದ್ದಾರೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಅವರ ಒಂದು ಬರ್ಬರ ಹತ್ಯೆ ಒಂದು ರೀತಿದು ಪೂರ್ವ ನಿಯೋಜಿತ ಅನ್ನುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ? ಗುಪ್ತಚರ ಇಲಾಖೆ ಸತ್ತೋಗಿದೆ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆಲ್ಲ ಮೂಲ ಕಾರಣ ಪಾಕಿಸ್ತಾನ ಜಿಂದಾಬಾದ್. ಅದೇನೋ ಗೊತ್ತಿಲ್ಲ, ಕಾಂಗ್ರೆಸ್ ಬಂದಾಗ ಮಾತ್ರ ವಿಧಾನಸೌಧದಿಂದ ಹಿಡಿದು ಬಡಾವಣೆಗಳವರೆಗೂ ಪಾಕಿಸ್ತಾನ ಜಿಂದಾಬಾದ್ ಜಿಂದಾಬಾದ್ ಅಂತ ಆಗ್ತಾರೆ. ಇದರಿಂದನೇ ಅಲ್ಲಿ ಮಂಗಳೂರಲ್ಲಿ ನಿರಂತರವಾಗಿ ಒಂದಾದ ಮೇಲೆ ಒಂದು ಕೊಲೆಗಳು ನಡೀತಾನೆ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೇಳೋ ಪ್ರಶ್ನೆನೇ ಇಲ್ಲ. ರಾಜ್ಯ ಸರ್ಕಾರದ ಕೊಮ್ಮಕ್ಕಿನಿಂದನೇ ಇದಾಗ್ತಾ ಇದೆ. ಇದು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಕೆಲವು ಪೊಲೀಸ್ ಅಧಿಕಾರಿಗಳು ಸಹಿತ ಆಸ್ ಇಫ್ ಕಾಂಗ್ರೆಸ್ಸಿನ ಇದರಂತೆ ವರ್ತಿಸ್ತಾ ಇದ್ದಾರೆ. ಅವ್ರು ಏನು ಹೇಳಿದಾರೆ ಅದು ಬೇಕು ಆ ರೀತಿ ಯಾರ್ಯಾರನ್ನೂ ಅರೆಸ್ಟ್ ಮಾಡೋದು, ಸುಮ್ಮನೆ ಸಂಬಂಧ ಇಲ್ಲದವ್ರನ್ನ, ಸೂತ್ರ ಇಲ್ಲದವ್ರನ್ನ. ಅಲ್ಲಿ ಹಿಂದೂ ಕಾರ್ಯಕರ್ತರನ್ನ ಅವ್ನು ತಪ್ಪು ಮಾಡಿದ್ದಾನೆ ಅಂದರೆ ಕೋರ್ಟ್ ಇದೆ. ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇದಾಗಿರೋದು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ, ತೀವ್ರವಾಗಿ ವಿರೋಧಿಸ್ತೀವಿ. ಅಂದರೆ ಇವರೆಲ್ಲ ರಾಷ್ಟ್ರದ್ರೋಹಿಗಳು. ಇವರನ್ನ ನಾವು ವೋಟ್ ಬ್ಯಾಂಕ್ ಆಗಿ ನೋಡಬೇಕಾ ಅಥವಾ ದ್ರೋಹಿಗಳು ಅಂತ ನೋಡಬೇಕಾ? ಇವ್ರನ್ನ ದ್ರೋಹಿಗಳು ಅಂತ ಟ್ರೀಟ್ ಮಾಡದೇ ಇದ್ರೆ, ಬೇರೆ ಸಹಿತ ಕಿತ್ತಾಕದೇ ಇದ್ರೆ, ಇವ್ರನ್ನ ಬೆಳೆಸ್ತಿರುವಂಥ ಸಂಘಟನೆಗಳನ್ನ ನಾಶ ಮಾಡದೇ ಇದ್ರೆ ಭಾರತ ಉಳಿಯಕ್ಕೆ ಸಾಧ್ಯ ಇಲ್ಲ. ಪೊಲೀಸರು ನಡ್ಕೊಳ್ಳುವಂಥ ರೀತಿ ಅತ್ಯಂತ ಖಂಡನೀಯವಾಗಿರುವಂಥದ್ದು. ದುರಾದೃಷ್ಟಕ್ಕೆ ರಾಜ್ಯ ಸರ್ಕಾರ ಕೂಡ ನಿರ್ದಾಕ್ಷಿಣ್ಯವಾಗಿ ಯಾರ ಮೇಲೂ ಕ್ರಮ ಕೈಗೊಳ್ಳಿರುವಂಥ ಮಟ್ಟಕ್ಕೆ ಬಂದಿರುವುದು ಇದಕ್ಕೆಲ್ಲ ಕಾರಣ ಆಗಿದೆ. ಈ ಘಟನೆಯನ್ನು ಖಂಡಿಸ್ತೇವೆ ಮತ್ತು ಆ ಯುವಕನಿಗೆ ನ್ಯಾಯ ಸಿಗುವವರೆಗೆ, ಸಾವಿಗೆ ನ್ಯಾಯ ಸಿಗುವವರೆಗೆ ಬಹಳ ಗಟ್ಟಿಯಾಗಿ ನಾವು ಕೆಲಸ ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ಎಲ್ಲರೂ ಕೂಡ ವಿಚಾರದಲ್ಲಿ ಜಾಗೃತಿಯಲ್ಲಿರಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ. ಬಿಜೆಪಿ ಬೆಂಕಿ ಹಚ್ಚುವ ಕೆಲಸ ಮಾಡಬಾರದು, ಬಿಜೆಪಿ ಬೆಂಕಿ ನಂದಿಸೋ ಕೆಲಸ ಮಾಡಬೇಕು. ಗುಂಡೂರಾವ್ ಹೇಳಿಕೆಗೆ ಸುನಿಲ್ ಕುಮಾರ್ ಕಿಡಿ.
ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಇಂಥ ವಿಚಾರದಲ್ಲಿ ಬಿಜೆಪಿಯವರು ಬೆಂಕಿ ಹಚ್ಚೋ ಕೆಲಸ ಮಾಡಬಾರ್ದು, ಬೆಂಕಿ ನಂದಿಸೋ ಕೆಲಸ ಮಾಡಬೇಕು ಅಂದ್ರು. ಸಚಿವ ಗುಂಡೂರಾವ್ ಹೇಳಿಕೆಗೆ ಕಿಡಿಕಾರಿರುವಂತಹ ಬಿಜೆಪಿ ಶಾಸಕ ಸುನಿಲ್ ಕುಮಾರ್, ದಿನೇಶ್ ಗುಂಡೂರಾವ್ಗೆ ಈ ಮಣ್ಣಿನ ಗುಣ ಗೊತ್ತಿಲ್ಲ, ಹತ್ಯೆಯ ವಿಡಿಯೋವನ್ನ ಸಚಿವರು ನೋಡಿಲ್ಲ, ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ರು. ಇದು ಅತ್ಯಂತ ನೋವಿನ ಸಂಗತಿ. ಮೊನ್ನೆ ಹತ್ಯೆ ಆದಾಗ ಬಿಜೆಪಿ ಯಾಕೆ ಮಾತಾಡಲಿಲ್ಲ? ಅಶ್ರಫ್ ಅವ್ರು ತೀರೋದಾಗ ಯಾಕೆ ಇವ್ರು ಬಾಯಿ ಬಿಚ್ಚಕ್ಕಾಗೋದಿಲ್ಲ? ಮನುಷ್ಯರೇ ಅಲ್ವಾ? ಇದು ಅತ್ಯಂತ ನೋಡಿ, ಈ ಥರದ ಮಾತುಗಳನ್ನು ಆಡುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಒಂದು ತಪ್ಪಿನ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಯಾರೇ ತೀರೋದ್ರೂ ಕೂಡ ಅದು ಖಂಡಿಸ್ಬೇಕು. ನಾವು ಯಾರನ್ನು ಕೂಡ ನಾವು ರಕ್ಷಿಸ್ತಕ್ಕಂಥ ಪ್ರಶ್ನೆ ಇರಬಾರ್ದು. ದಿನೇಶ್ ಗುಂಡೂರಾವ್ ಅವರಿಗೆ ಈ ಮಣ್ಣಿನ ಗುಣ ಗೊತ್ತಿಲ್ಲ. ಈ ಹತ್ಯೆಯನ್ನು ಭಾಳ ಹಗುರವಾಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹಗುರವಾಗಿ ತೆಗೆದುಕೊಂಡಿದ್ರೆ ಸಹಜವಾಗಿ ಸರ್ಕಾರ ಇದನ್ನು ಭಾಳ ಹಗುರವಾಗಿ ತೆಗೆದುಕೊಂಡಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇದರ ಮೂಲ ಬೇರುಗಳು ಎಲ್ಲಿದೆ ಎನ್ನುವುದನ್ನು ಸರ್ಕಾರ ಪತ್ತೆ ಹಚ್ಚಬೇಕಾಗಿರುವಂಥದ್ದು. ಆ ವಿಡಿಯೋಗಳನ್ನು ಬಹುಶಃ ದಿನೇಶ್ ಗುಂಡೂರಾವ್ ನೋಡಿಲ್ಲ ಅಂತ ಅನಿಸುತ್ತೆ. 2 ಜನ ಮಹಿಳೆಯರು ಆರೋಪಿಗಳು ಪರಾರಿ ಆಗಲಿಕ್ಕೆ ಸಹಕಾರ ಮಾಡಿರುವಂಥದ್ದು, ಇವೆಲ್ಲವೂ ವಿಡಿಯೋಗಳು ನೋಡಿದಾಗ ಆ ಸಮುದಾಯದಲ್ಲಿರುವಂಥ ಎಲ್ಲರೂ ಕೂಡ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರಕ್ಷಣೆ ನಿಂತಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಕರ್ನಾಟಕದ ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಈ ತನಿಖೆಯನ್ನು NIA ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನು ಘಟನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು, ಹಂತಕರು ಯಾರೇ ಆಗಿದ್ರೂ ಕ್ರಮ ಆಗಬೇಕು, ಇಂತಹ ಘಟನೆಗಳಿಗಾಗಿ ಬಿಜೆಪಿಯವರು ಕಾಯ್ದಿರ್ತಾರೆ ಅಂತ ಹೇಳಿದ್ರು. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಈ ಹತ್ಯೆ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ, ತನಿಖೆಗೆ 4 ತಂಡ ರಚನೆ ಮಾಡಲಾಗಿದೆ ಅಂತ ಹೇಳಿದ್ರು. ಯಾರು ಮಾಡಿದ್ದಾರೆ ಅದಕ್ಕೆ ಕೂಡಲೇ ಅಕ್ಯೂಸ್ಡ್ ಯಾರ್ಯಾರು ಆಗಲಿ, ಮನುಷ್ಯನ ಪ್ರಾಣ ಭಾಳ ಮುಖ್ಯ. ಅದಕ್ಕೋಸ್ಕರ ಕೂಡಲೇ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು, ಅವ್ರನ್ನ ದಸ್ತಗಿರಿ ಮಾಡಬೇಕು, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ. ನಿನ್ನೆ ಆಗಿರುವ ಒಂದು ಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸಿದೆ. ನಾವು ಇದನ್ನು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಅವ್ರು ಯಾರು ಮಾಡಿದ್ದಾರೆ ಅವರನ್ನು ಈಗಾಗಲೇ 4 ತಂಡಗಳನ್ನು ರಚನೆ ಮಾಡಿ ಕಳಿಸಿದ್ದೇವೆ. ಅದನ್ನು ಅವ್ರನ್ನ ಸೆಕ್ಯೂರ್ ಮಾಡ್ತೇವೆ. ಇನ್ನು ಮಗನನ್ನ ಕಳೆದುಕೊಂಡಿರುವ ಸುಹಾಸ್ ತಾಯಿ ಸುಲೋಚನಾ ಮಾತನಾಡಿದ್ದಾರೆ. ಹಿಂದುತ್ವಕ್ಕಾಗಿ ತನ್ನ ಪ್ರಾಣವನ್ನೇ ಕೊಡ್ತೀನಿ ಅಂತಿದ್ದ, ಈಗ ಅವನ ಪ್ರಾಣವನ್ನೇ ತೆಗೆದಿದ್ದಾರೆ ಅಂತ ಬೇಸರ ಹೊರಹಾಕಿದ್ದಾರೆ. ಒಟ್ನಲ್ಲಿ ಹಳೆ ದ್ವೇಷಕ್ಕೆ ಹಿಂದೂ ಕಾರ್ಯಕರ್ತನೊಬ್ಬನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಆದರೆ ಮಗನನ್ನ ಕಳ್ಕೊಂಡಿರುವ ಪೋಷಕರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.